ಸರ್, ಈ ವಿಚಾರವಾಗಿ ವಿಚಾರವಾಗಿ ಮೋದಿಯವರು ಹೇಳಿದ್ದಾರೆ, ನಾವು ವಿಚಾರವನ್ನ ಪ್ರಸ್ತಾಪ ಮಾಡಿ ಅದನ್ನ ವಿಚಾರವನ್ನ ಟೇಕೆ ಮಾಡ್ತಾ ಇದ್ದಾರೆ, ಕರೀತಾ ಇದ್ದಾರೆ, ಬನ್ನಿ ಈ ವಿಚಾರ ಕೇಳ್ತಾ ಇದ್ದಾರೆ ಅಂತ ಸರ್. ಈಗ ಅದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ಅಪ್ರಸ್ತುತ. ಈಗ ಹುಟ್ಟಾಕ್ತವ್ರೆ JDS, ಹೋರಾಟ ಮಾಡ್ತೀವಿ ಅನ್ನೋರೆ JDS. ಇದೇನು ಒಂಥರ ಹಾಸ್ಯಾಸ್ಪದ ಅಷ್ಟೇ ಇದೆಲ್ಲ. ಈಗ ರೈತರುಗಳು 80% ವಿರೋಧ ಮಾಡ್ತಾವ್ರೆ ಅಂತಾರೆ. ನೋಡೋಣ, ಈಗೆಲ್ಲ ನೋಟಿಸ್ ಕೊಡ್ತಾ ಇದೀವಲ್ಲ, ನೀವು ಹೋಗಿ ಕ್ಯಾಂಪೈನ್ ಮಾಡಿದ್ರೆ ಸರ್ವೆ ಮಾಡಿ. ಈಗ ದುಡ್ಡು ತೊಗೊಳಕ್ಕೆ ಬರ್ತಾರಲ್ಲ, ಅವಾಗ ಗೊತ್ತಾಗಲ್ವಾ ಎಷ್ಟು ಜನ ವಿರೋಧ ಮಾಡ್ತಾರೆ, ಎಷ್ಟು ಜನ ತಗೊತಾರೆ ಅಂತೇಳಿ. ಸುಮ್ಮನೆ ಇದನ್ನು ಮಾತಾಡ್ಕೊಂಡು ಕೆರೆದು ಗಾಯ ಮಾಡ್ಕೊಳ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ಹೋರಾಟ ಮಾಡಲಿಕ್ಕೆ ನೋಡ್ರಿ, BJPಯವರು ವಿಜಯೇಂದ್ರ ಅವರು ಇವಾಗ ಒಂದು ಮಾತು ಹೇಳಿದ್ದಾರೆ, ಇದನ್ನು ಬಿಡಬೇಕು ಅಂತೇಳಿ. ನಾನು ಆ 1,000 ಎಕರೆ ಅಕ್ವೈರ್ ಮಾಡಿದ್ರಲ್ಲ KEDBಯಿಂದ, ಆ 1,000 ಎಕರೆ ಅಕ್ವೈರ್ ಮಾಡಿದಾಗ ಯಾರು ಹೋರಾಟ ಮಾಡ್ತಾರೋ ಅವರೇ ಹೋಗಿ ದುಡ್ಡು ತೊಗೊಂಡವ್ರೆ. ಹೋರಾಟ ಮಾಡ್ತಾವ್ರಲ್ಲ ಅಲ್ಲಿ ಕೇಳಿ ಪ್ರಶ್ನೆ ಮಾಡಿ ತೊಗೊಂಡವ್ರೆ. ಒಂದು. ಎರಡನೇದು ಏನಂದರೆ, ನಾವು ಅವತ್ತು ಹೋರಾಟ ಮಾಡೋದು ಬೇಡ ಅಂತ ಅವತ್ತು BJPಯವರು ನಮಗೇನು ಸ್ಪಂದಿಸಲಿಲ್ಲ. ನನ್ನ ಯಡಿಯೂರಪ್ಪನವ್ರು ಅವರ ಮುಖ್ಯಮಂತ್ರಿ ಚೇಂಬರ್ ಕರ್ಸ್ಕೊಂಡ್ರು, ನಾವೆಲ್ಲ ಹೋಗಿರೋ ಫೋಟೋ ಕೊಡ್ತೀವಿ ನಿಮಗೆ. ನಾವೆಲ್ಲ ಹೋಗಿ CM ಲಿಂಗಪ್ಪನವ್ರನ್ನೂ ಕರ್ಕೊಂಡೋಗಿ ನಾವು ಹೇಳಿದ್ವು ಅವಾಗ, ಇಲ್ಲ ಇದು ಡ್ರಾಪ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಇದಾಗಲೇ ಆಗಿದೆ, ಇದು ರೆಡ್ ಝೋನ್ ಇದೆ, ಈಗ ನಾನು ಏನಾದ್ರು ಮಾಡ್ತೀನಿ, ಅದಕ್ಕೆ ಒಳ್ಳೆ ಬೆಲೆ ಕೊಡಿಸ್ತೀನಿ ಅಂತ ಮಾತನ್ನು ಹೇಳಿದ್ರು ಅವರು. ಅವಾಗ ನಾವು ಸುಮ್ಮನೆ ಬಂದು ಅವರೇನು ಅವತ್ತೇ ನಾವು ಹೋಗಿ ಮನವಿ ಕೊಟ್ಟಾಗಲೇ ಡ್ರಾಪ್ ಮಾಡಿದ್ದೀರಾ BJPಯವ್ರಿಗೆ ಇದ್ರ ಬಗ್ಗೆ ಮಾತಾಡ್ತಕ್ಕಂಥದ್ದು ನೈತಿಕತೆನೇ ಇಲ್ಲ. ಅವ್ರು ಎಲ್ಲಿ ಮಾತಾಡಿದ್ರು, ಯಾವ ಜಾಗದಲ್ಲಿ ಮಾತಾಡಿದ್ರು ಅಂತ ಬೇಕಾದ್ರೆ ವಿಜೇಂದ್ರಣ್ಣನೂ ಇದ್ರು ಮಾತಾಡಿದಾಗ ನಾನು ಏನು ಮಾಡ್ತೀನಿ ಅಂತ ವಿಜೇಂದ್ರಣ್ಣನ ಕೇಳಿ ಅವರೇ ಹೇಳಿದರು, ಇದನ್ನು ಮಾಡೋಣ, ಇದು ಮಾಡೋದ್ರಿಂದ ಜನಗಳಿಗೆ ಅನುಕೂಲ ಆಗ್ತದೆ ಅಂತೇಳಿ ಕೇಳಿ ಅವ್ರನ್ನ ವಿಜೇಂದ್ರಣ್ಣ ಇದ್ದರು, ಇದೇ ಯೋಜನೆ ರುದ್ರೇಶಣ್ಣ ಇದ್ದರು, ವಿಜೇಂದ್ರಣ್ಣ ಇದ್ದರು. ಆ ಜಾಗನ ಯಾವ ರೀತಿ ಉಪಯೋಗಿಸ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಹೋರಾಟ ಮಾಡಿದ್ನಲ್ಲ, ನನಗೆ ಫೋನ್ ಮಾಡಿ ಕರೆಸಿದ್ರು. ನಾವು ನಮ್ಮ ನಾಯಕರಾದಂಥ CM ಲಿಂಗಪ್ಪನವ್ರು ನಾವೆಲ್ಲ ಒಟ್ಟಿಗೆ ಹೋಗಿದ್ದೋ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಲಿಕ್ಕೆ BJPಯಲ್ಲಿ. ಅವರು ಇಲ್ಲ ಇದನ್ನು ಬಿಡೋಕ್ಕಾಗಲ್ಲ, ನಾವು ಇದನ್ನು ಮಾಡ್ತೀವಿ, ಈ ಥರ ಯೋಜನೆ ನಿಮ್ಮ ಸಹಕಾರ ಬೇಕು ಅಂತ ಕೇಳಿದ್ರು. ಅದು ಕೇಳಿ ನೀವು ವಿಜೇಂದ್ರ ಅವರು ಎಲ್ಲಿ ಕರ್ಸ್ಕೊಂಡು ಮಾತಾಡಿದ್ರು, ಯಾರಿದ್ರು ಜೊತೆಯಲ್ಲಿ, ರುದ್ರೇಶ್ ಅವರು ಜೊತೆಲಿದ್ರು, ನಮ್ಮ ಜೊತೆಯಲ್ಲಿ ಎಲ್ಲಿ ಕರ್ಸ್ಕೊಂಡು ಮಾತಾಡಿದ್ರು, ಏನು ಮಾತಾಡಿದ್ರು ಅಂತ ಕೇಳಿ ಅವ್ರನ್ನ. ಸುಮ್ಮನೆ ವಿರೋಧ ಮಾಡ್ತೀವಿ ಅಂತ ವಿರೋಧ ಮಾಡೋದು ಬೇಡ, ಫೋಟೋ ಕೊಡ್ತೀವಿ ಬೇಕಾರೆ. ನಾವು ಮಾತಾಡೋದು ಮುಖ್ಯಮಂತ್ರಿಗಳ ಜೊತೆ ಮನವಿ ಮಾಡೋದೆಲ್ಲ ಫೋಟೋ ಕೊಡ್ತೀವಿ ಬೇಕಾರೆ. ಯಡಿಯೂರಪ್ಪನವ್ರು ಇದ್ದಾಗ ನಾವು ಹೋಗಿ ಮನವಿ ಮಾಡಿದ್ದೀವಿ, ಕೊಡ್ತೀವಿ ಅದನ್ನು. ಸುಮ್ಮನೆ ವಿರೋಧ ಮಾಡ್ತಾವ್ರೆ, ನಮ್ಮದು ಒಂಚೂರು ಸೇರ್ಕೊಳ್ಳಿ ಇದರಲ್ಲಿ ಅಂತಕ್ಕಂಥ. ಆಯ್ತಪ್ಪ, ಅವತ್ತು ಅಶೋಕಣ್ಣನೂ ಇದ್ರಲ್ಲಪ್ಪ BJP ಇದೆ ಗೌರ್ಮೆಂಟಲ್ಲಿ, ಅವರೇ ಈಗ 1,000 ಎಕರೆ ಅಕ್ವೈರ್ ಮಾಡಿದಾಗ ನಾವು ಬೇಡ ಅಂದ್ವಲ್ಲ, ಅವಾಗ ಕರ್ಸ್ಕೊಂಡು ಅವ್ರಿಗೆ ನೈಜ ಕಾಳಜಿ ಇದ್ದಿದ್ರೆ ಬಿಡ್ಬೋದಾಗಿತ್ತಲ್ಲ. ಅವಾಗ ಯಾಕೆ ಬಿಡಲಿಲ್ಲ ಅಶೋಕಣ್ಣ? ಅಶ್ವತ್ಥನಾರಾಯಣ ಅವ್ರು ಇಲ್ಲೇ ಇದ್ರಲ್ಲ, ಅಶ್ವತ್ಥನಾರಾಯಣ ಅವ್ರ ವಿಚಾರ ಗೊತ್ತಲ್ಲ. ಮಾಡಿ ಸುಮ್ಮನೆ ಏನೋ ನಮ್ಮ ಮುಖ್ಯಮಂತ್ರಿಗಳಾಗ್ಬಿಟ್ಟವ್ರೆ DK ಶಿವಕುಮಾರ್ ಅವರು, ಅವ್ರಿಗೆ ಕಪ್ಪು ಮಸಿ ಬೆಳಿಬೇಕು ಅಂತೇಳಿ ಇವ್ರು ಸುಮ್ಮನೆ ಈಗ ಹೆಂಗೆ ಇದಕ್ಕೆ ಮುಂಚೆ ಏನೂ ಇರಲೇ ಇಲ್ಲ. ಇವ್ರು ಮುಖ್ಯಮಂತ್ರಿ ಆದ ತಕ್ಷಣ ಎಲ್ಲ ಸ್ಪೀಡ್ ಆಗ್ಬಿಟ್ರು.